ಒಂದು ಚೆಂಡಿಗೆ ಎಷ್ಟು ಆಗುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇದು ಲಾಭ ಮತ್ತು ನಷ್ಟ ಚಾಪ್ಟರ್ ಮೇಲಿನ ಪ್ರಶ್ನೆ ಈ ರೀತಿ ಇದೆ. 15 ಚೆಂಡುಗಳನ್ನು 1220ಕ್ಕೆ ಮಾರಾಟ ಮಾಡುವಾಗ 5 ಚೆಂಡುಗಳ ವೆಚ್ಚದ ಬೆಲೆಗೆ ಸಮನಾದ ನಷ್ಟ ಆಗುತ್ತದೆ. ಹಾಗಾದ್ರೆ ಒಂದು ಚೆಂಡಿನ ವೆಚ್ಚದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸ್ನೇಹಿತರೆ, ಈಗ ಚೆಂಡುಗಳ ಖರೀದಿ ಜಾಸ್ತಿ ಮಾಡಿ ಅವನೇನಾದ್ರೂ ಅದೇ ಬೆಲೆಗೆ ಚೆಂಡುಗಳನ್ನು ಕಡಿಮೆ ಮಾರಿದ್ರೆ ಅವನಿಗೆ ಲಾಭ ಆಗುತ್ತೆ. ಒಂದು ವೇಳೆ ಅವನು ಕಡಿಮೆ ಚೆಂಡುಗಳನ್ನ ಒಂದು ರೇಟಿಗೆ ತಂದು ಅದೇ ರೇಟಿಗೆ ಜಾಸ್ತಿ ಚೆಂಡು ಮಾರಿದ್ರೆ ಅವನಿಗೆ ನಷ್ಟ ಆಗುತ್ತೆ. ಇಲ್ಲೇನು ಹೇಳಿದಾನೆ, ಅವನಿಗೆ ನಷ್ಟ ಆಗಿದೆ ಅಂತ ಹೇಳಿದಾನೆ ಅಂತಂದ್ರೆ 15 ಚೆಂಡುಗಳನ್ನು ಮಾರಿದಾನೆ, ಅದರಲ್ಲಿ 5 ನಷ್ಟ ಆಗಿದೆ ಅಂದ್ರೆ ಅದ್ರ ಅರ್ಥ ಇವನು 1220 ರೂಪಾಯಿಗೆ 10 ಚೆಂಡು ತಂದಿದ್ದ. ಅವನು 10 ಚೆಂಡನ್ನ 1220ಕ್ಕೆ ತಂದು ಅದೇ ರೇಟಿಗೆ 15 ಚೆಂಡು ಮಾರಿದ್ರೆ ಮತ್ತೆ ನಷ್ಟ ಆಗೇ ಆಗುತ್ತೆ. ಹಂಗಾದ್ರೆ ಅವನು ಒಂದು ಚೆಂಡಿಗೆ ಎಷ್ಟು ಪೇ ಮಾಡಿದ್ದಾನೆ ಅಂತ ಕೇಳಿದ್ದಾನೆ. ಹಂಗಾರೆ ಒಂದು ಚೆಂಡಿನ ಬೆಲೆ 122 ರೂಪಾಯಿ ಆಗುತ್ತೆ. ಒಂದು ವೇಳೆ ಇಲ್ಲಿ ನಷ್ಟದ ಜಾಗದಲ್ಲಿ ಲಾಭ ಆಗಿದ್ರೆ ಅವನಿಗೆ ಖರೀದಿ ಬೆಲೆ ಒಂದು ಚೆಂಡಿಗೆ ಎಷ್ಟು ಆಗುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ.